ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ನೈಟ್ ಬರೋದೇ ಲೇಟ್ ಆಯಿತು ಗೈಸ್. 1 o'clock ಆಗಿತ್ತು ಮನೆಗೆ ಬರೋ ಅಷ್ಟೊತ್ತಿಗೆ. ಹಾಗಾಗಿ ವಿಡಿಯೋ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಅದು ಹಂಗೆ ಕ್ಲೋಸ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಗೈಸ್, ಇವತ್ತೆಲ್ಲ ಹೇಗಿರುತ್ತೆ, ಏನು ಮಾಡ್ತೀವಿ ಅಂತೇಳಿ ನಾವು ತೋರಿಸ್ಕೊಡ್ತೀನಿ. ಊರಲ್ಲಿ ಇದ್ವಿ ನಾವು, ಇನ್ನೂ ಬೆಂಗಳೂರಿಗೆ ಹೋಗೋಕ್ಕೆ ಲೇಟ್ ಆಗ್ಬೋದು. ನಮ್ಮ ಆಂಟಿಯವ್ರು ನೋಡಿ ತೊಗರಿ ಎಲ್ಲ ಕೊಯ್ದುಬಿಟ್ಟು ಹೀಗಿಟ್ಟಿದ್ದಾರೆ. ಒಣಗಬೇಕು ಇದೆಲ್ಲ ಬಡಿಯೋಕ್ಕೆ. ಇದೆಲ್ಲ ಒಣಗಿದ ಮೇಲೆ ಬಡಿತಾರೆ. ಇನ್ನೂ ಒಂದೊಂದು ಹಸಿ ಇದೆ ನೋಡಿ. ಇದೆಲ್ಲ ಒಣಗಬೇಕು. ಇದೆಲ್ಲ ಒಣಗಾದ್ಮೇಲೆ ಬಡಿತಾರೆ. ಈ ಥರ ಒಣಗೋದು. ಸೌಂಡ್ ಬರುತ್ತೆ ನೋಡಿ, ಟಪ್ ಅಂತ. ಈಗ ಬೆಳಿಗ್ಗೆ ಇಬ್ನಿ ಬಿದ್ದಿರೋದ್ರಿಂದ ಸೌಂಡ್ ಬರಲ್ಲ. ಒಣಗಿದ್ಮೇಲೆ ಗೊತ್ತಾಗುತ್ತೆ. ಆವಾಗ ಬಡಿಯೋಕ್ಕೂ ಚೆನ್ನಾಗಿರುತ್ತೆ. ನಮ್ಮ ಆಂಟಿಯವ್ರ ಊರಿಗೆ ಬಂದಿದ್ವಿ ಗೈಸ್. ಇದೇ ಹತ್ರ ಅಲ್ವಾ, ಅದಕ್ಕೆ ಇಲ್ಲೇ ಸ್ಟಾಪ್ ಆಗಿದ್ವಿ ನೈಟು. ಎಲ್ಲಿ ನೀರೆಲ್ಲ ಎಣ್ಣೆದು ನೀರ ಕಾದವೆ ಗೈಸ್. ತಿಂಡಿಗೆ ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಡಿದ್ದೀವಿ. ಈಗ ಜಸ್ಟ್ ಮೆಣಸಿನ್ಕಾಯಿ ಬಜ್ಜಿ ಹಾಕಬೇಕು. ಬಜ್ಜಿ ಕಲಿಸ್ಕೊಳ್ಳೋಣ ಬರ್ರಿ. ನೋಡಿ, ಬರ್ಬೇಕಾ? ಇದ್ರೆ ಕಲಿಸ್ಕೊಂಬೇಡ, ಇದೆಲ್ಲ ಶೂಟ್ ಮಾಡಬೇಡ. ಯಾತ ಜಯಶಂತ ಫೋನ್ಯಾಗೆ ಉಣ್ಬೇಕಾದ್ರು ಫೋನೇ ಏನ್ರ ನಿಮ್ದು? ಬೇಷನೆ ಖಾಲಿ ಮಾಡ್ಯಾರ ಗೈಸ್ ಇವ್ರಿಬ್ರು ಕುತ್ಕೊಂಡು. ಇಲ್ಲ ಇವ್ರಿಬ್ರೆ ಬೇಷನೆ ಖಾಲಿ ಮಾಡೋರೆ. ಜಯಶವಂತ ಶಿವಣ್ಣ ಇಬ್ರೇ ಖಾಲಿ ಮಾಡಿರೋದು. ಶಿವಣ್ಣನ ತಟ್ಟೆ ನೋಡ್ರಿ ಎಷ್ಟು. ನಮ್ದು ಸಣ್ಣ ತಟ್ಟೆ, ದೊಡ್ಡ ಸಣ್ಣಲ್ಲ. ಕಮಲ ತಟ್ಟೆ ಇವ್ರು ಮನೆ ಕಡೆ. ಆದ್ಮೇಲೆ ಇವ್ರು ಊಟ ಮಾಡ್ತಾ ಇದ್ದಾರೆ. ಬಜ್ಜಿ ಅಂತೆ. ಇನ್ನ ಬಜ್ಜಿ ಪಾಯಸ ಐತಿ, ಇನ್ನ ಒಂದು ಪಾಯಸನೂ ಐತೆ. ರಾತ್ರಿ ಅದು ತಂಗಳದು ಪಾಯಸ ಐತಿ. ಪಾಯಸ ತಿನ್ಬೇಕಿಲ್ಲ, ಬರ ತಿನ್ನೋಣ ಇವಾಗ. ನಮ್ಮ ಅಜ್ಜಿ ನೋಡ್ರಿ, ನಮ್ಮ ಅಜ್ಜಿ ತಲೆಗೆ ಕೂರ್ಲಕ್ಕಿಂತ ಹೂವನೇ ಜಾಸ್ತಿ ಇದಾವೆ. ಸೇವಂತಿಗೆ ಹೂವು ಜಾಸ್ತಿ ಆಗ್ಬಿಟ್ಟವೆ. ತವ್ರ ಮನೆ ಹೂವು, ತವ್ರ ಮನೆ ಹೂವು ಮುಡ್ಕೋಬೇಕಾ ಜಾಸ್ತಿ? ತವ್ರ ಮನೆ ಹೂವು ಹೌದೇನು? ಎಲ್ಲಡ್ಕೆ ಹಾಕ್ಯಂಡು ಸುಣ್ಗವ್ ಹಿಡ್ಕೊಂಡು ಗೈಸ್, ಈ ವಜ್ಜಿನೂ ಸಾಮಾನ್ಯಕ್ಕೆ ಹೂವನ ಮುಡ್ಕೊಂಡೈತೆ. ಅಯ್ಯಮ್ಮನೂ ಸಾಮಾನ್ಯಕ್ಕೆ ಹೂವನ ಮುಡ್ಕೊಂಡೈತೆ ನೋಡಿ ಗೈಸ್. ಒಬ್ರು ಮಲ್ಲಿಗೆ ಹೂವು ಮುಡ್ಕೊಂಡಿಲ್ಲ. ರಾತ್ರಿ ನಮ್ ಜಶ್ವಂತ ಅಕ್ಕಿ ತಬರಕ್ ಹೋಯ್ದ. ಕಾಚಿ ಕುಂತಾರ ಹೂವು ಮುಡ್ಕೊಂಡಾಗ ಅಮ್ಮ ಎಂಬುದು ಗೊತ್ತಾಗ. ಅಲ್ಲ, ನೀನ್ ಇದು ಹಾಕ್ಯ ನೋಡ. ಅಲ್ಲ, 700 ರೂಪಾಯಿ ಅಷ್ಟೇ. ತಗೋಬರ ಕಾಲ್ ಐತೈತ, ಕಾಲ್ ತೋರಿಸ್ಕೊಂಡು ಯಾಕನ ಆಯಿಲ್ಮೆಂಟ್ ಎಲ್ಲ ಕೊಡ್ತಾರ. ಅವ್ನ ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ತಗೋಬರ್ರಿ. ತಗೊಂಡ್ ನೀವು ಬೇಕು. ಗುಂಡಪ್ಪಂಗ್ ನೀವ ಕೇಳ್ರಿ. ಅಯ್ಯಪ್ಪ ಮಾಮ ಸೌರ
ವಿಡಿಯೋ ಮಾಡ್ತೀನಿ. ಅಯ್ಯಪ್ಪಗೆ ಹೋಗ್ತೈತೆ ಸೌರ ಮಾಡೋದು. ನೋಡ್ತಾನೆ ಅಯ್ಯಪ್ಪನು. ಹ್ಞೂ ಹೇಳಿದ್ಯಲ್ಲ. ಹಾಕೊಂಡು ಮುಡ್ಕೆ ಇಟ್ಟಾರ ಇಲ್ಲಿ ಬಳಗ ಜಾಸ್ತಿ, ಬಂದು ಬಳಗ. ಹಣಕ್ಕೆ ಇದಾವಲ್ಲ, ಬಾಯಿ ತುಂಬ ಅಡ್ಕೆಲೆ ಹಾಕ್ಯಂಡು ಅಕ್ಕಿ ಮಾಡೋದು ಹಿಂಗೆ ಹಾಕ್ಯಂಡಿದ್ಯೇನಜ್ಜಿ? ಬೆಳ್ಳಗಾಗಿದ್ದೀರೋ? ಹ್ಞೂ ಚೆನ್ನಾಗಿ ಕಂಬ್ತಿದ್ ಮಾಡು. ಕರೆ ಟಾರ್ಪಲ್ ತಂತು ಅಲ್ಲದ ಹಾಸ್ಕೊಂಡಿದ್ದ ಕರೆದು ಟಾರ್ಪಲ್. ಹ್ಞೂ ಯಾತು ಇಲ್ಲಲ್ಲ ಗಲೀಜೇನು, ಧೂಳು. ಅವಕ್ಕಿ ತಿಂದ್ರಿ. ಬೈತಾನೆ, ನೀವು ಈಗ ಮಾಡಿ ಸತ್ತಿಗಲ್ಲ ನಿಮ್ಮ ಅವೆಲ್ಲ ತಂದು ನಮಗೆ ಕೊಡ್ರಿ ಅಂತ. ಪುಷ್ಟಿ ಬರೇ ಮುದ್ದೆ ಕಟ್ಗೆ ತಾಂಬ. ಗ್ಯಾಸ್ ಫೈನಲಿ ನಮ್ಮ ಅಜ್ಜಿದು ಅಕ್ಕಿ ಮಾಡೋದಾಗೋಯ್ತು. ಇನ್ನು ನಮ್ಮ ಆಂಟಿ ಹೊರಗಡೆ ಚಿಕನ್ ಮಾಡ್ತಾಯಿದ್ದು, ಬರೀ ತೋರಿಸ್ತೀನಿ. ಬಿಸಿಲು ಗಾಳಿ ಎಲ್ಲದರಲ್ಲೂ ಚಿಕನ್ ಮಾಡ್ತಾವ್ರೆ. ಒಲೆ ಮೇಲೆ ಬೇಯ್ತೈತಂತ. ಒಲೆ ಮೇಲೆ ಮಾಡಿದ್ರೆ ಬೇಯುತ್ತಂತ ಬೇಗ. ನೋಡಿ ಬೇಸನ ಯಾವ ಥರ ಮಾಡ್ತಾರೆ. ಬೆಳ್ಳುಳ್ಳಿ ಎಷ್ಟನ್ನು ಹಾಕಿರೋದು? ಅರಿಶಿನ ಪುಡಿ ತಂದಿಲ್ಲ? ಅರಿಶಿನ ಗಾಳಿ ಅಲ್ಲೆಲ್ಲ ಉಪ್ಪುನ ಅರಿಶಿನ ಪುಡಿತಾವ. ಹೆಂಗೆ ಎತ್ತಾಗ ಹೋದ್ರೆ ಅತ್ತಾಗೆ ಬರ್ತಾಯಿತ್ತು ಗಾಳಿನ. ಗೈಸ್ ಪಾತ್ರೆ ಕರ್ಗಾಗ್ಬಾರ್ದಂತ ಮಣ್ಣು ಬಳ್ದವ್ರೆ. ಆಮೇಲೆ ತೊಳೆಯ ಕಷ್ಟ ಆಗ್ಬಾರ್ದು. ಮಣ್ಣು ಹಚ್ಚಿದ್ರೆ ಬೇಗ ಕ್ಲೀನ್ ಆಗ್ತೈತಿ. ತವ ಬೇಗ. ಉಪ್ಪೆಲ್ಲ ಒಂದೊಂದಕ್ಕೆ ಓಡಾಡ್ತೀಯ. ಇದು ತಗೊಂಡೋಗಿ ಬಂಗೆ ಕಾಲು ನೋವು ಮೇಲಾಗೈತಲ್ಲ ಅದಕ್ಕೇನ. ತಗೊಂಡೋಗಿ ಆ ಚಿಕನ್ ಮಸಾಲ ಐತೆ ನೋಡಿ, ಅದನ್ನು ಉಪ್ಪು ತಗೊಂಡ್ ಬಾ. ಇವಾಗಲೇ ಹಾಕ್ತು ಚಿಕನ್ ಮಸಾಲ. ಖಾರ ಒಯ್ಬೇಕಾದ್ರೆ ಜಾಸ್ತಿ ಉರಿ ಬಂದಂಗೆಲ್ಲ ಸೀದೋಗ್ತೈತೆ. ನೀರು ಬಿಟ್ಕೊಂಬದು ನೋಡಿ, ಇನ್ನೂ ಎಷ್ಟೊಂದು ನೀರು ಬಿಟ್ಕೊಂತೈತ ನೋಡಿ. ಹಂಗೆ ಅರ್ಧ ಬೇಯುತ್ತಿದ್ರಾಗೆ ತಿನ್ಬೋದಲ್ಲ. ಉಪ್ಪಾಕಿ ಇವಾಗಲೇ ಉಪ್ಪಾಕಿ ಸಿಕ್ಕಿದ್ಮೇಲೆ ತಿನ್ನೋಕೆ ಚೆನ್ನಾಗಿ. ಇದು ಚಿಕನ್ ಮಸಾಲ ಹಾಕ್ತೀವಲ್ಲ, ಅವಾಗ ಪ್ಲೇಟ್ ತಗ್ತೀನಿ ಬಿಸ್ಕಟ್ಟು. ಇಂಜೆಕ್ಷನ್ ಮಾಡಿಸ್ಕೊಂಡಿರೋದ್ರಿಂದ ಈ ಪಾಟಿ ಆಟ ಆಡ್ತಾವನಿ. ಎಲ್ಲ ಉಪ್ಪು ಉಪ್ಪಾಕನ್ ಹಿಡ್ಕಮ್ಮನ. ಅದು ಕರಗುತ್ತ ಅದ್ರಾಗೇನೆ. ಬಿಸಿಲು ಅಡಲೆ ಒಲೆ ಬಿಸಿಗೂ ಬೇಯಬೇಕು, ಮ್ಯಾಲೆ ಬಿಸಿಲು ಬಿಸಿಗೂ ಬೇಯಬೇಕು. ಅದು ಅರ್ಜೆಂಟ್ ಬೇಕು. ಗರಂ ಮಸಾಲೆ ಹಾಕಿದ್ರೆ ಸಿಹಿಯಲ್ಲಿ
ನೀರು ಬಿಟ್ಕೊಂಡೈತಲ್ಲ. ನೀರು ತರಗು ತುಂಬ್ತೇನೆ ನೋಡಿ. ಇವನ್ ತಿಂತೇನ? ಒಂದು ಪ್ಲೇಟ್ ಪ್ಲೇಟ್ ತಬ ಹಂಗೆ ಬೇಗ ಬಂದರೆ ಸೀತೈತಿ. ಬೇಗ ಚೆನ್ನಾಗಿ ಫ್ರೈ ಆಗಿರ್ತಾವೆ ನೀರು ಎಲ್ಲ ಬೆಂದ್ಬಿಟ್ಟೈತೆ ಹಂಗೇನೆ. 2 ಸತಿ ತಿರೋದ್ನಾ ಜಾಸ್ತಿ ಉರಿತೈತೆ ಗಾಳಿಗೆ ಬೇರೆ. ಕಲರೇ ಚೇಂಜ್ ಆಗಿಬಿಡ್ತು. ಊರಾಗ ಮಾಡಿದ್ರೆ ಹಿಂಗೆ ಟೇಸ್ಟ್ ಕಲರು ಎಲ್ಲ ಚೇಂಜ್. ಇರು ಒಂದೆರಡು ತೆಗ್ದು ಹಾಕ್ಮಂತಿ. ಹಾಕಿದ್ಮೇಲೆ ಕೈ ಆಡ್ಸಂಗಿಲ್ಲ, ಹೊಡಿತಾವೆ. ಖಾರ ಎಲ್ಲ ಒಯ್ದ್ಮೇಲೆ ಅವ ಹಾಕಲ್ವೇ? ಇಲ್ಲ, ಕುಕ್ಕರ್ಗಾದ್ರೆ ಹಂಗೆ ಮಾಡ್ಬೋದು. ಬೇಗ ತತ್ತರ ಜೇಶು ತಗಬ ತಾಳ ಹತ್ತು ಚಪ್ಪಲಿ ಏನಾಕಂತೀಯ ಬಾರ. ತಾಳ ಹಾಕಂಗೆ ತಗೊಂಡು ಬೇಕಂದ್ರೆ ಬೇರೆ ಹಾಕೋದು. ಐ ಕೈ ಸುಡುತ್ತೆ ಬಿಡು ಸಾಕು. ಇಲ್ಲಾಂದ್ರೆ ಮೆತ್ತಂದ ನೋಡ್ಕೊಂತೀನಿ. ಇವಾಗಲ್ಲ ಇದು ನೋಡು ಅದನ್ನ ಹಾಕಂದಂಗೆ. ನೀರು ಒಯ್ಬೇಡ. ಖಾರ ಒಯ್ಯಿ, ಖಾರಕ್ಕೆ ಸಾಕಪ್ಪ. ತಕೊಂಬಲ್ಲ ಮಾಡೋದು ಅದು ಗಿಂಟ ಒಮ್ಮೆ. ಅದು ಸೌಟ್ ಅಲ್ಲ ಅಣ್ಣ. ಬಿಡಾಂಟಿ ಸಾಕು. ಒಯ್ಯಿ ನಿಧಾನಕ್ಕೆ ಒಯ್ಯಿ ಸಿಡಿತೈತೆ. ಒಯ್ಯಿ ಎಲ್ಲ ಚೆಲ್ಲಬೇಡ ಕಣ. ಒಂದು ಚಮ್ ತರಬೇಕಾಗಿತ್ತು. ಬಿಡು ಎತ್ತೊಯ್ಯಿ ಕ್ಯಾಟ್ಲಿನ ತಳ ಒರ್ಸು. ದೂರ ಇಡ್ಕ ಅಲ್ಲೇ ಒಯ್ಯಿ. ವರ್ಷ ಒಯ್ಲೇನಂತೆ. ಲಾಸ್ಟಿಗೆ ಹಾಕ್ಬಿಟ್ರೆ ಉಪ್ಪು ಹಾಕ್ಬೇಕಾ ಇನ್ನೊಂದ್ಸಲ? ಆಮೇಲೆ ಹಾಕ್ಕೊಂಡು ಅಬ್ಬಾ ಏನು ಹಬ್ಬೆ ನೋಡು. ಗೈಸ್ ತಿನ್ನೋದು ಸ್ನ್ಯಾಪ್ ಆಗ್ತಾವನೆ. ಬರೀ ಇದೇ ಕೆಲಸ ನೋಡ್ರಿ. ಸ್ನ್ಯಾಪ್ ಅಲ್ಲ ಬರೀ ಫೋಟೋ. ನೀರು ತಗೊಬ್ರಕ್ ಜೇಶು ಕುಡಿಯಕ್ಕೆ ಹೋಗು. ಹೆಂಗೆ ಚೆನ್ನಾಯ್ತಾ? ನೀರು ತಗೊಬರೋಗು. ನೀರು ತರಕಲ್ಲ ಎಬ್ರಸಿತ್ತು ಇಲ್ಲಿ ಕುತ್ಕೊಂಬಕ್ಕಿ. ಗೈಸ್ ಬನ್ನಿ ಟೇಸ್ಟ್ ನೋಡೋಣ. ಆರಿಲ್ಲ ಇನ್ನ. ಸಾಯಂಕಾಲ ಬಾ. ಕಾಪಿಗೆ ಯಾರಿಗೆ ಕೇರ ಪಿಕ್ಕೇನೇನು ಕರ್ಕೊಂಡೋಗು. ತುಂಬ ಚೆನ್ನಾಗಿದೆ. ನೈಸ್ ಟೇಸ್ಟ್. ನಾನು ಹಾಕ್ಬೇಕಮ್ಮನಿ. ಇಡೋದು ಜೇಸು ಹೆಂಗೈತೆ? ಚೆನ್ನಾಗೈತೆ, ಸೂಪರ್ ಆಗೈತೆ. ನೀರು ಒಯ್ದು ಬೇಯಿಸೋದೇ ಬೇಡ, ಅಷ್ಟು ಬೆಂದೈತಲ್ಲ. ಹಿಂಗೆ ಇದ್ರು ಹಂಗೆ ತಿನ್ಬೋದು. ಉಂಡೆ ಕೋಳಿ ಬೇಯಿಸ್ತಾರಲ್ಲ ಹಂಗೈತೆ. ನಾವು ಊರ ಕಡೆ ಹಿಂಗೆ ಚಿಕನ್ ಸಾಂಬಾರು ಏನಾದರೂ ಮಾಡಿದಾಗ ಊಟ ಮಾಡೋದಕ್ಕೆ ಪ್ಲೇಟ್ಸ್ ಇದೇ ಥರ ಯೂಸ್ ಮಾಡೋದು. ದುಡ್ಡೆಲ್ಲ ಇಟ್ಬಿಟ್ಟು ಏನು ತರೋದಿಲ್ಲ ನೋಡಿ. ಇವೇ ಊಟದ್ದೆಲ್ಲ ನಮ್ಮ ಚಿಕ್ಕಪ್ಪ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇದರಲ್ಲೇ ಚಿಕನ್ ಎಲ್ಲ ಮಟನ್ನು ಚಿಕನ್ ಏನೇ ಇದ್ದರೂ ಈ ಥರದ್ರಲ್ಲೇ ತಿನ್ನೋದು. ಸ್ವೀಟಿಗೆಲ್ಲ ಬಾಳೆ ಎಲೆ ಯೂಸ್ ಮಾಡ್ತೀವಿ. ಚಿಕನ್ ಮಟನ್ ಅಂದರೆ ಈ ಥರದ್ದೇ.
ಕೊಡ್ರಿ ಗಾಯ್ಸ್ ಅಡ್ಕೆಲೆ ಹಾಕೇಳ್ರಿ. ನಮ್ಮ ಆಂಟಿನ ಗಾಯ್ಸ್ ಅಂತ ಕಲ್ತ್ಬಿಟ್ಟೈತೆ ಅವಾಗೆ. ನೋಡಿ ಗಾಯ್ಸ್ ಈಗ ಅಡ್ಕೆಲೆ ಹಾಕೊಂಬಳು. ಅಡ್ಕೆಲೆ ಹಾಕೊಂಬತ್ತು ತೋರ್ಸಿ. ಹಂಗೆ ಎಲೆ ಸುಣ್ಣ ಹಚ್ಚೋದು ಮಡ್ಸೋದು. ಇದು ಹಾಕೋಬಾರ್ದಂತೆ ಇದನ್ನ. ಯಾರು ಹೇಳಿದ್ದೆ? ಇದು ರಾಹು, ಇದು ಕೇತು ಅಂತ ನಾವು ಕೆಲ್ಸಕ್ಕೆ ಹೋಗತ್ತಾಗ ಹೇಳಿದ್ರು. ಮುಕ್ಕೊಂಡು ಹಾಕೊಂಡು ಕೈ ಮುಕ್ಕೊಂಡು ಹಾಕೋಬೇಕು. ಯಾಕೆ ಕೈ ಮುಕ್ಕೊಂಡು ಹಾಕೋಬೇಕು? ಅದೇನೋ ಕೈ ಮುಕ್ಕೊಂಡು ಹಾಕಬೇಕು, ದೊಡ್ಡರು ಹೇಳಿರೋದು ನಮಗೆ. ಯಾಕಜ್ಜಿ ಎಲೆ ಅಡಿಕೆ ಕೈ ಮುಕ್ಕೊಂಡು ಹಾಕೊಂಬದು? ನಾ ಯಾಕೆ ಇನ್ನು ಮುಗಿಯಲ್ಲ ಬಿಡಮ್ಮ ನಾನೇನು. ಅಲ್ಲ ಯಾಕೆ ಹೇಳು? ಅಲ್ಲ ಯಾಕೆ ಹೇಳು? ಕೈ ಮುಕ್ಕೊಂಡು ಯಾಕೆ ಹಾಕೊಂಬದ್ಯ? ನಂಗೂ ಗೊತ್ತಿಲ್ಲ. ಅಲ್ಲಮ್ಮ ಕೈ ಮುಕ್ಕೊಂಡು ಯಾಕೆ ಹಾಕೊಂಬದು ಅದ್ರಾಗ ಉಳ್ದು ಹೇಳು. ಎಲೆ ಅಡಿಕೆ ಯಾಕೆ ಕೈ ಮುಕ್ಕೊಂಡು ಹಾಕೊಂಬದು? ಹಾಕಬೇಕು. ನಾಗ್ಬಳಿ ಒಗಿತೀವಿ ಅಂತ ಹಿಂಗ್ ಕಣ್ಣಿಗೆ ಒತ್ಕೊಂಡು ಹಿಂಗ್ ಹಾಕ್ಯ. ನಾಗ್ಬಳ್ಳಿ ಅಂತ ಯಾಕೆ ಎಲೆ ನಾಗಮ್ಮ, ಅದಕ್ಕೆ ಕೈ ಮುಗಿಬೇಕ? ನೀನು ಯಾಕೆ ಸುಣ್ಣ ಯಾಕೆ ಹಂಗೆ ಹಾಕ್ಯಬೇಕು? ಬೆಲ್ಲ ಒಂದಿತ್ತು ಹಾಕ್ಯಂಡಿ. ಅದು ಬೆಲ್ಲನೇ? ಬೆಳ್ಳಗೆ ಒಂದು ಒಗಟೆ ಹೇಳಜ್ಜಿ, ಒಂದ್ ಕತೆ ಹೇಳಜ್ಜಿ, ಒಂದು ಕೇಳ್ದ ಬೆಳಿಗ್ಗೆ ಒಂದ್ ಕತೆ ಹೇಳಜ್ಜಿ ಅಂದ್ರೆ ಎಂಟದ್ದು ಹೇಳೋಣ. ಹೇಳಜ್ಜಿ ಅಂದಾಳೆ. ಏನ್ ಹೇಳೋಣ ಕತೆ? ಏನ್ ಹೇಳೋಣ? ಒಂದ್ ಹೇಳು. ಅಲ್ಲ ಒಂದ್ ಅಜ್ಜಿ ಬರ್ತೈತೆ ಹಿಂಗೆ ಇರೋದು, ಕಿವೆ ಇಲ್ಲಿ ಬರ್ದಿರ್ತಾವೆ, ಹಿಂಗೆ ಮಾತಾಡ್ತೈತಿ ಹಿಂಗ ಅಂದ್ಕೊಂಡು. ಒಗಟೆ ಹೇಳಜ್ಜಿ, ಒಂದ್ ಒಗಟೆ ಹೇಳಜ್ಜಿ ಅಂತಾಳೆ. ಅಯ್ಯಮ್ಮ ಏಯ್ ತೆಗಿಯತ್ತ ಅತ್ತಾಗಿಡ್ಕೊಳೋಗು. ಎತ್ತಂದ್ರೆ ಅತ್ತಾಗಿಡಿತ ಬಿಡ್ಲೆ. ಒಂದು ಖಾಲಿ ಕೆಮ್ಮದ ಎಲ್ಲ ಆಯ್ತು. ಅದೊಂದು ಕಲರ್ ಇದೊಂದು ಕಲರ್ ಕೊರೆಡ್ ಒಂದು ಕರೆಕ್ಟ್ ಬೇಡ ಅಂತ ಮಾಡ್ಬೋದಾಗಿತ್ತು, ತಗೋಬೋದಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಎಲೆ ಅಡಿಕೆ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ವಿ. ಇಲ್ಲಿಗೆ ಬೆಂಗಳೂರಿಗೆ ತಗೊಂಡು ಹೋಗಬೇಕು ಅಂತ ಹೇಳಿ ತೊಗರಿಕಾಯಿ ಕಿತ್ಕೊಂಡ್ಬಂದಿತ್ತು ನಮ್ಮ ಆಂಟಿ. ಅದಕ್ಕೋಸ್ಕರ ಇಲ್ಲೇ ಸುಲ್ಕೊತಾ ಇದ್ದೀನಿ. ನೈಟ್ ಹೋಗೋದು ನಾವು ಬೆಂಗಳೂರಿಗೆ. ಅದಕ್ಕೋಸ್ಕರ ಇನ್ನೇನು ಸುಮ್ಮನೆ ಕೂತ್ಕೊಂಡು ಇನ್ನೇನು ಮಾಡೋದು ಅಂತ ಹೇಳಿ ನಮ್ಮ ಅಜ್ಜಿ ಸೊಪ್ಪು ಎಲ್ಲ ಸೋಸ್ತಾಯಿದ್ರು. ನಾನು, ಅಮ್ಮ, ಆಂಟಿ ಮತ್ತು ಇನ್ನೊಂದು ಲಸ್ಮಜ್ಜಿ ಅಂತ ಹೇಳಿ ಅವರು ಎಲ್ಲ ಕೂತ್ಕೊಂಡು ತೊಗರಿ ಕಾಳು ಇಲ್ಲೇ ಸುಲ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲಿ ಹೋದರೆ ನಾನು ಒಬ್ಬಳೇ ಸುಲ್ಕೋಬೇಕಲ್ಲ ಗೈಸ್, ಇಲ್ಲಿದ್ದರೆ ಎಲ್ಲರೂ ಸುಲ್ಕೊಡ್ತಾರೆ. ಅದಕ್ಕೋಸ್ಕರ ಇಲ್ಲೇ ಸುಲಿತಾ ಇದ್ದೀವಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡು ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ.